ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 24ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 24. ಯೇಭ್ಯರ್ಥಿತಾಮಪಿ ಚ ನೋ ನೃಗತಿಂ ಪ್ರಪನ್ನ ಜ್ಞಾನಂ ಚ ತತ್ವ ವಿಷಯಂ ಸಹ ಧರ್ಮಂ ಯತ್ರ ನಾರಾಧನಂ ಭಗವತೋ ವಿತರಂತ್ಯಮುಷ್ಯ ಸಮ್ಮೋಹಿತ ವಿತತಯ ಬತ ಮಾಯಯಾತೆ. ಅನುವಾದ. ಬ್ರಹ್ಮನು ಹೀಗೆಂದನು: ನನ್ನ ಪ್ರೀತಿಯ ದೇವತೆಗಳಿರ, ಮಾನವ ಜೀವನವು ಅದೆಷ್ಟು ಮಹತ್ವವಾದುದೆಂದರೆ ನಾವು ಕೂಡ ಅಂತಹ ಜೀವನವನ್ನು ಬಯಸುತ್ತೇವೆ. ಏಕೆಂದರೆ ಮಾನವ ರೂಪದಲ್ಲಿದ್ದು ಪರಿಪೂರ್ಣ ಧಾರ್ಮಿಕ ಸತ್ಯವನ್ನೂ ಜ್ಞಾನವನ್ನೂ ಒಬ್ಬನು ಪಡೆಯಲು ಸಾಧ್ಯವಿದೆ. ಮಾನವ ಜೀವನದಲ್ಲಿದ್ದುಕೊಂಡು ಒಬ್ಬನು ದೇವೋತ್ತಮ ಪರಮಪುರುಷನನ್ನೂ ಅವನ ಧಾಮವನ್ನೂ ತಿಳಿದುಕೊಳ್ಳದಿದ್ದರೆ ಅವನು ಭೌತಿಕ ಪ್ರಕೃತಿಯ ಪ್ರಭಾವದಿಂದ ಬಹಳವಾಗಿ ಬಾಧಿತನಾಗಿದ್ದಾನೆಂದು ಅರ್ಥ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಅದೃಷ್ಟಹೀನರಾಗಿರುವಂಥ ಮನುಷ್ಯರು ವೈಕುಂಠ ಲೋಕಗಳ ವರ್ಣನೆಯನ್ನು ಚರ್ಚೆ ಮಾಡೋದೇ ಇಲ್ಲ. ಮತ್ತು ಅವರು ಕೇಳೋದಕ್ಕೆ ಸರಿಯಾಗಿರದೇ ಇರುವಂಥದ್ದು, ಅಂದರೆ ಬೆಲೆ ಇಲ್ಲದೆ ಇರುವಂಥದ್ದು ಅಂಥದ್ದು ಮತ್ತು ಬುದ್ಧಿಭ್ರಮಣೆಯನ್ನು ಉಂಟು ಮಾಡುವಂಥ ವಿಷಯಗಳಲ್ಲೇ ಅವರು ಮಗ್ನರಾಗಿರ್ತಾರೆ. ವೈಕುಂಠದ ವಿಷಯಗಳನ್ನು ಬಿಟ್ಟು ಭೌತಿಕ ಜಗತ್ತಿನ ಒಂದು ವಿಷಯಗಳನ್ನು ಯಾರು ಮಾತಾಡ್ತಾರೋ ಅವರು ಅಜ್ಞಾನದ ಗಾಢಾಂಧಕಾರದ ವಲಯಕ್ಕೆ ಅವರನ್ನು ತಳ್ಳಲ್ಪಡುತ್ತೆ. ಅಂದರೆ ಅವರು ಇನ್ನೂ ಅಜ್ಞಾನದಲ್ಲೇ ಇರ್ತಾರೆ. ಅವ್ರು ಯಾವತ್ತೂ ಕೂಡ ಅಜ್ಞಾನದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗವರೆಗೂ ನಾವು ಆಧ್ಯಾತ್ಮಿಕ ವಿಷಯಗಳನ್ನು ಚರ್ಚೆ ಮಾಡೋದಿಲ್ವೋ, ಅದ್ರ ಬಗ್ಗೆ ಆಸಕ್ತಿ ತೋರಿಸೋದಿಲ್ವೋ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ವೋ, ನಾವು ಅಜ್ಞಾನದಲ್ಲೇ ಮುಳುಗಿರ್ತೀವಿ ಅಂತ ಅರ್ಥ. ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮ ಹೇಳ್ತಾನೆ, ನನ್ನ ಪ್ರೀತಿಯ ದೇವತೆಗಳಿರ. ನೋಡಿ, ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ, ಈಗ ನೀವೆಲ್ಲ ನನ್ನ ಪ್ರೀತಿಯ ದೇವತೆಗಳು. ಮನುಷ್ಯ ಶರೀರ ಅನ್ನೋದು ಎಷ್ಟು ಮಹತ್ವವಾಗಿರುವಂಥದ್ದು ಅಂತಂದರೆ ನಾವು ಕೂಡ ಅಂಥ ಜೀವನವನ್ನು ಬಯಸ್ತೀವಿ ಅಂತ ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ. ನಾನು ಮನುಷ್ಯನಾಗಿ ಹುಟ್ಟಬೇಕು ಅಂತ ನಾನು ಇಷ್ಟಪಡ್ತೀನಿ ಅಂತ. ಅಂದರೆ ನಾವು ಯಾವ ಈಗ ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆಯಲ್ಲ, ಇದರದ್ದು ಇಂಪಾರ್ಟೆನ್ಸ್ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ನಾವು ಕೇರ್ಲೆಸ್ ಆಗಿರ್ತೀವಿ. ಅದರ ಇಂಪಾರ್ಟೆನ್ಸು, ಅದರ ಮಹತ್ವ ಏನು ಅಂತ ಗೊತ್ತಾದಾಗಲೇ ನಮಗೆ ಗೊತ್ತಾಗೋದು. ಬ್ರಹ್ಮ ಉನ್ನತವಾದಂಥ ಒಂದು ಮಟ್ಟದಲ್ಲಿದ್ದಾನೆ ದೇವನಾಗಿ. ಆದರೂ ಕೂಡ ಅವನು ನಾನು ಮನುಷ್ಯ ಜೀವನವನ್ನು ಇಷ್ಟಪಡ್ತೀನಿ. ರೀಸನ್ ಕೂಡ ಹೇಳ್ತಾ ಇದ್ದಾನೆ ನೋಡಿ. ಯಾಕೆ ಅಂತಂದರೆ ಮನುಷ್ಯ ರೂಪದಲ್ಲಿದ್ದು ಪರಿಪೂರ್ಣವಾದಂತಹ ಧಾರ್ಮಿಕ ಸತ್ಯವನ್ನು, ಅಂದರೆ ಯಾವುದು ಸತ್ಯ ಅನ್ನೋದನ್ನು ಮತ್ತು ಜ್ಞಾನವನ್ನು ಒಬ್ಬ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಬೇರೆ ಯಾವ ಒಂದು ಜೀವಿಗಳ ಯೋನಿಯಲ್ಲೂ ಕೂಡ ಇದು ಸಾಧ್ಯ ಇಲ್ಲ. ಪ್ರಾಣಿ, ಪಕ್ಷಿ, ಆಮೇಲೆ ಮೃಗಗಳು, ಆಮೇಲೆ ಸಸ್ಯಗಳು, ದೇವತೆಗಳು ಯಾರು ಕೂಡ ಇದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಮನುಷ್ಯ ಮಾತ್ರ ತಿಳ್ಕೊಳ್ಳೋದಕ್ಕಾಗೋದು. ಆ ರೀತಿಯ ಒಂದು ಸೃಷ್ಟಿ ಈ ಮನುಷ್ಯನ ಒಂದು ರೂಪ. ಮನುಷ್ಯ ಜೀವನದಲ್ಲಿ ಇದ್ಕೊಂಡು ಒಬ್ಬ ಆ ಪರಮಾತ್ಮನನ್ನು, ಅವನ ಧಾಮವನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ಅವನಿನ್ನೂ ಭೌತಿಕ ಪ್ರಕೃತಿಯ ಪ್ರಭಾವದಿಂದ ಅವನು ತುಂಬ ಬಂಧನಕ್ಕೆ ಒಳಗಾಗಿದ್ದಾನೆ ಅಂತಲೇ ಅರ್ಥ. ಎಲ್ಲಿವರೆಗೆ ಈ ಭೌತಿಕ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತೀವೋ ಅಲ್ಲಿವರೆಗೂ ನಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಬರೋದಿಲ್ಲ. ಈಗ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಇಂಪಾರ್ಟೆಂಟು. ನೋಡಿ, ನಮಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲ ಅಂತಂದರೆ ನಾವಿನ್ನೂ ಭೌತಿಕ ಮಾಯೆಗೆ ಇನ್ನೂ ತುಂಬಾ ಒಳಗಾಗಿದ್ದೀವಿ ಅಂತ, ಅದರಿಂದ ಇನ್ನೂ ಬಿಡಿಸ್ಕೊಂಡೇ ಇಲ್ಲ ಅಂತ ಅರ್ಥ. ನಾವು ಸ್ವಲ್ಪ ಸ್ವಲ್ಪ ಆಸಕ್ತರಾಗಿದ್ದೀವಿ ಅಂತಂದರೆ ಭೌತಿಕದಿಂದ ನಮಗೆ ಸ್ವಲ್ಪ ಸ್ವಲ್ಪ ಬಿಡುಗಡೆ ಆಗ್ತಾ ಇದೆ ಅಂತ. ತುಂಬ ಆಸಕ್ತಿ ಇದೆ ಅಂತಂದರೆ ಭೌತಿಕದಲ್ಲಿ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತಾ ಇದೆ ಅಂತ. ಈ ರೀತಿ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೋದು. ಈಗ ಭಾವಾರ್ಥದಲ್ಲಿ ಗುರುಗಳು ಈ ವಿಷಯದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪುರುಷನಲ್ಲಿ ಮತ್ತು ಆತನ ದಿವ್ಯ ಧಾಮವಾಗಿರುವ ವೈಕುಂಠದಲ್ಲಿ ಅಭಿರುಚಿ ತಾಳದಿರುವ ಮಾನವನ ಸ್ವಭಾವವನ್ನು ಬ್ರಹ್ಮದೇವನು ಬಹಳ ಉಗ್ರವಾಗಿ ಖಂಡಿಸುತ್ತಾನೆ. ಮಾನವ ಜೀವನ ರೀತಿಯನ್ನು ಬ್ರಹ್ಮನೂ ಕೂಡ ಬಯಸುತ್ತಾನೆ. ನೋಡಿ,
ದೇವೋತ್ತಮ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ಭಗವಂತನಲ್ಲಿ ಮತ್ತು ಅವನ ದಿವ್ಯವಾದ ಧಾಮಗಳಿದೆಯಲ್ಲ, ವೈಕುಂಠ ಲೋಕಗಳು, ಅದರಲ್ಲಿ ಯಾರಿಗೆ ಆಸಕ್ತಿ ಇಲ್ವೋ, ಅದ್ರ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅಂಥ ಮನುಷ್ಯನ ಸ್ವಭಾವವನ್ನು ಇಲ್ಲಿ ಬ್ರಹ್ಮದೇವ ಖಂಡಿಸ್ತಾ ಇದ್ದಾನೆ. ಮನುಷ್ಯ ಜನ್ಮ ಸಿಗೋದೇ ಅಪರೂಪವಾಗಿ ನಮಗೆ, ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ಲ ಅಂತಂದರೆ ಎಷ್ಟು ನಾವು ನಷ್ಟ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಅಂಥ ಜನಗಳನ್ನು, ಯಾರು ಅದನ್ನು ಉಪೇಕ್ಷೆ ಮಾಡ್ತಾರೋ ಅಂಥ ಜನಗಳನ್ನು ಇಲ್ಲಿ ಖಂಡಿಸ್ತಾ ಇದ್ದಾನೆ. ಬ್ರಹ್ಮ ಕೂಡ ನಾನು ಮನುಷ್ಯನಾಗಿ ಹುಟ್ಟಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ. ಬ್ರಹ್ಮನಿಗೆ ಮತ್ತು ಬೇರೆ ದೇವತೆಗಳಿಗೆ ಮಾನವರಿಗಿಂತ ಉತ್ತಮವಾದ ಭೌತಿಕ ಶರೀರಗಳಿರುತ್ತವೆ. ಆದರೂ ಆ ದೇವತೆಗಳು ಮತ್ತು ಬ್ರಹ್ಮನು ಕೂಡ ಮಾನವ ರೂಪದ ಜೀವನವನ್ನು ಬಯಸುತ್ತಿರುವುದು ಯಾಕೆಂದರೆ ದಿವ್ಯ ಜ್ಞಾನವನ್ನು, ಧಾರ್ಮಿಕ ಪರಿಪಕ್ವತೆಯನ್ನು ಪಡೆಯಲು ಜೀವಿಗೆ ಅದು ಮುಖ್ಯವಾಗಿ ಬೇಕಾದುದಾಗಿರುತ್ತದೆ. ಒಂದೇ ಜನ್ಮದಲ್ಲಿ ದೇವತ್ವಕ್ಕೆ ಹಿಂದಿರುಗಲು ಸಾಧ್ಯವಾಗದು. ಒಬ್ಬನು ಮಾನವ ರೂಪದಲ್ಲಿದ್ದುಕೊಂಡು ಕೊನೆಯ ಪಕ್ಷ ಜೀವನೋದ್ದೇಶವನ್ನು ಗ್ರಹಿಸಿ ಕೃಷ್ಣ ಪ್ರಜ್ಞೆಯನ್ನು ಪ್ರಾರಂಭಿಸಬೇಕು. ಮಾನವ ರೂಪವನ್ನು ದೊಡ್ಡ ವರವೆಂದು ಹೇಳಲಾಗಿದೆ, ಏಕೆಂದರೆ ಅದು ಅಜ್ಞಾನವೆಂಬ ಸಾಗರವನ್ನು ದಾಟುವುದಕ್ಕೆ ಅತ್ಯಂತ ಸೂಕ್ತವಾದ ನಾವೆಯಾಗಿರುತ್ತದೆ. ಇಲ್ಲಿ ಬ್ರಹ್ಮ ನಾನು ಕೂಡ ಮನುಷ್ಯನಾಗಿ ಹುಟ್ಟಬೇಕು ಅಂತ ಅಂದರೆ ಆ ಮನುಷ್ಯ ಜೀವನವನ್ನು ಇಷ್ಟಪಡ್ತಾನೆ. ಯಾಕೆ ಅಂತಂದರೆ ಈಗ ನೋಡಿ, ಬ್ರಹ್ಮನಿಗೆ ಮತ್ತು ಇನ್ನೂ ಬೇಕಾದಷ್ಟು ದೇವತೆಗಳಿದ್ದಾರೆ ಅಲ್ವಾ, ಅವರಿಗೆಲ್ಲ ಮನುಷ್ಯರಿಗಿಂತ ಉತ್ತಮವಾದಂತಹ ಭೌತಿಕ ಶರೀರ ಇದೆ. ಆದರೂ ಕೂಡ ಆ ದೇವತೆಗಳು ಮತ್ತು ಬ್ರಹ್ಮ ಕೂಡ ಮನುಷ್ಯ ರೂಪದ ಜೀವನವನ್ನು ಪಡಿಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನಮಗೆ ಯಾಕೆ ಅವರು ನಮಗಿಂತ ಉನ್ನತವಾದ ಲೋಕಗಳಲ್ಲಿ ಇದಾರಲ್ವಾ, ಮತ್ತೆ ಯಾಕೆ ಮನುಷ್ಯ ಜನ್ಮ ಇಷ್ಟಪಡ್ತಾರೆ ಅಂತ ಅನ್ಸುತ್ತಲ್ವಾ? ಯಾಕೆ ಅಂತಂದರೆ ದಿವ್ಯ ಜ್ಞಾನವನ್ನು ಮತ್ತು ಧಾರ್ಮಿಕದ ಪರಿಪಕ್ವತೆಯನ್ನು ಪಡ್ಕೊಳ್ಳೋದಕ್ಕೆ ಜೀವಿಗೆ ಅದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದು? ಮನುಷ್ಯ ಜೀವನ ಅಂತ. ಯಾಕೆ ಅಂತಂದರೆ ಒಂದೇ ಜನ್ಮದಲ್ಲಿ ದೈವತ್ವಕ್ಕೆ ಹಿಂದಿರುಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ದೇವತೆಗಳಾಗಿದ್ದಾರೆ, ಅವರು ಸಾಧನೆ ಮಾಡಬೇಕು ಅಂತಂದರೆ ಮನುಷ್ಯ ರೂಪದಲ್ಲೇ ಬರಬೇಕಾಗತ್ತೆ. ಅವ್ರು ಅಲ್ಲಿಂದ ಡೈರೆಕ್ಟಾಗಿ ಭಗವಂತನ ಲೋಕಕ್ಕೆ ಹೋಗಬೇಕು ಅಂತಂದರೆ ಅದೆಲ್ಲ ಒಂದೇ ಜನ್ಮದಲ್ಲಿ ಆಗುವಂಥ ಮಾತಲ್ಲ. ಆದರೆ ಒಬ್ಬ ಮನುಷ್ಯ ರೂಪದಲ್ಲಿ ಇದ್ಕೊಂಡು ಕೊನೆ ಪಕ್ಷ ಅವನು ಜೀವನದ ಉದ್ದೇಶವನ್ನು ತಿಳ್ಕೊಂಡು ಕೃಷ್ಣ ಪ್ರಜ್ಞೆಯನ್ನು ಪ್ರಾರಂಭಿಸ್ಬೇಕು. ಅಂದರೆ ಭಗವಂತನನ್ನು ಸದಾ ನಮ್ಮ ಮನಸ್ಸಲ್ಲಿ, ನಮ್ಮ ಉಸಿರಾಟದಲ್ಲಿ ಅವನದೇ ಪ್ರಜ್ಞೆ ಇರಬೇಕು ನಮಗೆ. ಆ ರೀತಿ ಆಗಬೇಕು. ಅದಕ್ಕೆ ಮನುಷ್ಯ ರೂಪವನ್ನು ಇಲ್ಲಿ ದೊಡ್ಡ ವರ ಅಂತಲೇ ಹೇಳಿದ್ದಾರೆ. ಮನುಷ್ಯ ಜನ್ಮ ಸಿಕ್ಕಿರೋದೇ ಒಂದು ದೊಡ್ಡ ವರ ಅಂತ. ಯಾಕೆ ಅಂತಂದರೆ ಅದು ಅಜ್ಞಾನ ಅನ್ನುವಂಥ ಸಾಗರವನ್ನು ದಾಟೋದಕ್ಕೆ ತುಂಬ ಸೂಕ್ತವಾಗಿರುವಂಥ ಒಂದು ದೋಣಿ ಥರ ಅಂತ ಹೇಳಿದ್ದಾರೆ. ಈಗ ನೋಡಿ, ನಾವು ಭಗವಂತನ ವಿಚಾರಗಳನ್ನು ಮಾತಾಡೋದು, ತಿಳ್ಕೊಳ್ಳೋದು, ಇದೆಲ್ಲ ಬೇರೆ ಯಾವುದಾದ್ರೂ ಜೀವರಾಶಿಗಳಲ್ಲಿ ನೋಡ್ತೀವ ನಾವು? ಇಲ್ಲ. ನಾವು ಮಾತ್ರ ಅಂದರೆ ಈ ಮನುಷ್ಯ ರೂಪದಲ್ಲಿ ಮಾತ್ರ ಈ ಒಂದು ಕಾರ್ಯಗಳೆಲ್ಲ ನಡೆಯೋದು. ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು ಅಥವಾ ದೇವಲೋಕದ ಅಪ್ಸರೆಯರು, ಗಂಧರ್ವರು ಇವರೆಲ್ಲ ಭೋಗದಲ್ಲಿ ತೊಡಗಿರ್ತಾರೆ. ಆಮೇಲೆ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾರೆ. ಅವನ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಂಡಿರ್ತಾರೆ. ಆದರೆ ಅಜ್ಞಾನದ ಸಾಗರವನ್ನು ದಾಟಬೇಕು ಅಂತಂದರೆ ಅದಕ್ಕೆ ಅಧ್ಯಯನಗಳು ಮಾಡೋದು, ತಪಸ್ಸುಗಳನ್ನು ಮಾಡೋದು, ಇದೆಲ್ಲವೂ ಕೂಡ ಮನುಷ್ಯ ಜೀವನದಲ್ಲೇ ನಡೆಯುವಂಥದ್ದು. ಅದಕ್ಕೆ ಇದನ್ನು ಒಂದು ನಾವೆ ಥರ ಅಂತ ಹೇಳಿದ್ದಾರೆ. ದೋಣಿ ಅಥವಾ ಹಡಗು ಅಂತ ನಾವೇನು ಹೇಳ್ತೀವೋ ಅದು. ಗುರುವು ಈ ನಾವೆಯಲ್ಲಿ ಅತ್ಯಂತ ಸಮರ್ಥ ನಾವಿಕನೆಂದು ಭಾವಿಸಲಾಗಿದೆ. ವೇದಗಳ ಉಪದೇಶವು ಅಜ್ಞಾನ ಸಾಗರದ ಮೇಲೆ ತೇಲುವುದಕ್ಕೆ ಅನುಕೂಲಕರವಾದ ಗಾಳಿ ಎಂದು ತಿಳಿಯಲಾಗಿದೆ. ಈಗ ಈ ಅಜ್ಞಾನ ಅನ್ನುವಂತಹ ಸಾಗರವನ್ನು ದಾಟೋದಕ್ಕೆ ಈ ಮನುಷ್ಯ ಜೀವ ಅನ್ನೋದು ಒಂದು ದೋಣಿ ಥರ. ಇದನ್ನು ಉಪಯೋಗ ಮಾಡ್ಕೋಬೇಕು ನಾವು. ಇದರಲ್ಲಿ ಆ ದೋಣಿಯನ್ನು ನಡೆಸುವಂಥ ನಾವಿಕ ಯಾರು ಅಂತಂದರೆ ಗುರು. ವೇದಗಳ ಉಪದೇಶಗಳಿದೆಯಲ್ಲ, ಅಂದರೆ ನಾವಿವಾಗ ಏನು ಈ ಧರ್ಮಗ್ರಂಥಗಳಿಂದ ತಿಳ್ಕೊಳ್ತಾ ಇದ್ದೀವೋ ಇದು ಏನು ಅಂತಂದರೆ ಆ ಅಜ್ಞಾನದ ಸಾಗರದ ಮೇಲೆ ಆ ನಾವೇ ಹೋಗ್ತಾ ಇರಬೇಕು ಅಂತಂದರೆ ಅದಕ್ಕೆ ಸರಿಯಾದ ಅನುಕೂಲಕರವಾದಂತಹ ಗಾಳಿ ಇರಬೇಕು. ಆ ಗಾಳಿ ಇದ್ದರೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತಲ್ಲ. ಈ ವೇದ ಉಪದೇಶಗಳಿದೆಯಲ್ಲ ಅದೆಲ್ಲ ಅಜ್ಞಾನದ ಸಾಗರದ ಮೇಲೆ ತೇಲೋದಕ್ಕೆ ಅನುಕೂಲಕರವಾದಂತಹ ಗಾಳಿ ಅಂತಂದ್ಬಿಟ್ಟು ತಿಳ್ಕೊಬೇಕು ನಾವು.
ತನ್ನ ಪ್ರಸ್ತುತ ಜೀವನದಲ್ಲಿ ಈ ಎಲ್ಲ ಅನುಕೂಲತೆಗಳ ಲಾಭವನ್ನು ಸ್ವೀಕರಿಸಿಕೊಳ್ಳದಿರುವ ಮಾನವ ಜೀವಿಯು ಆತ್ಮಘಾತಕನೇ ಸರಿ. ಆದುದರಿಂದ ಮಾನವೀಯ ಜೀವನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪ್ರಾರಂಭಿಸದಿರುವವನು ಮಾಯಾಶಕ್ತಿಯ ಪ್ರಭಾವಕ್ಕೆ ತನ್ನ ಬದುಕನ್ನು ಕಳೆದುಕೊಂಡಂತೆಯೇ ಸರಿ. ಅಂತಹ ಮಾನವ ಜೀವಿಯ ಪರಿಸ್ಥಿತಿಗಾಗಿ ಬ್ರಹ್ಮನು ವಿಷಾದವನ್ನು ವ್ಯಕ್ತಪಡಿಸುವನು. ಈಗ ನೋಡಿ, ಎಲ್ಲರಿಗೂ ಈ ಆಪರ್ಚುನಿಟಿ ಸಿಕ್ಕಿದೆ. ಮನುಷ್ಯ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸ್ಕೊಳ್ಬೇಕು, ಅದರ ಒಂದು ಲಾಭವನ್ನು ಪಡ್ಕೊಳ್ಬೇಕಾಗಿರೋದು ಬಿಡೋದು ಅದು ನಮಗೆ ಸೇರಿರುವಂಥದ್ದು. ಈಗ ಪಡ್ಕೊಂಡಿಲ್ಲ ಅಂತಂದರೆ ಅವನು ತನ್ನ ಜೀವನವನ್ನು ವ್ಯರ್ಥವಾಗಿ ಕಳೀತಾ ಇದ್ದಾನೆ. ಅದಕ್ಕೆ ಇಲ್ಲಿ ಆತ್ಮಘಾತಕ ಅಂತಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಹೇಳ್ತೀವಲ್ವ, ಅದಕ್ಕೆ ಸರಿಯಾಗಿರುತ್ತೆ ಇದು. ಅಂದರೆ ಆತ್ಮಹತ್ಯೆ ಅಂತಲೇ ಹೇಳಬೇಕು ಇದನ್ನು. ಅದಕ್ಕೋಸ್ಕರ ಮನುಷ್ಯ ಜೀವನದಲ್ಲಿ ಯಾರು ಈ ಒಂದು ಭಗವಂತನ ಪ್ರಜ್ಞೆಯನ್ನು ಪ್ರಾರಂಭ ಮಾಡಲಿಲ್ವೋ ಅವನು ಮಾಯಾಶಕ್ತಿಯ ಪ್ರಭಾವಕ್ಕೆ ತನ್ನ ಬದುಕನ್ನೇ ಕಳ್ಕೊಂಡಿದ್ದಾನೆ. ಅವನು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ, ಮಾಡದೇ ಇರೋದನ್ನು ಮಾಡ್ತಾ ಇದ್ದಾನೆ ಅಂತಂದರೆ ತನ್ನ ಜೀವನವನ್ನು ವ್ಯರ್ಥವಾಗಿ ಅವನು ಕಳೀತಾ ಇದ್ದಾನೆ ಅಂತ ತಾನೇ ಅರ್ಥ. ಅಂಥ ಮನುಷ್ಯ ಜೀವಿಯ ಬಗ್ಗೆ ಇಲ್ಲಿ ಬ್ರಹ್ಮ ತನ್ನ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅಂದರೆ ನಮಗೂ ಬೇಕು ಅಂತ ನಾವು ಬಯಸುವಂಥ ಮನುಷ್ಯ ಶರೀರ ಸಿಕ್ಕಿದ್ರೂ ಕೂಡ ಅದರ ಉಪಯೋಗವನ್ನು, ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇಲ್ಲದೆ ಇರುವಂಥ ಮನುಷ್ಯನ ಬಗ್ಗೆ ಇಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಬ್ರಹ್ಮ. ಅಲ್ಲಿಗೆ ನಾವು ಮನುಷ್ಯ ಜೀವಿಗಳಾಗಿ ಹುಟ್ಟಿದ್ದೀವಿ ಅಂತಂದ್ರೇ ಒಂದು ವರ ನಮಗೆ. ಅದರಲ್ಲೂ ಕೂಡ ನಮಗೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇದೆ ಅಂತಂದರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ. ಈಗ ಎಷ್ಟೋ ಜನ ಇದ್ದಾರೆ, ಅವರಿಗೆ ಭಾಗವತ ಏನು ಅಂತಲೇ ಗೊತ್ತಿರಲ್ಲ, ಭಗವದ್ಗೀತೆ ಏನು ಅಂತಲೇ ಗೊತ್ತಿರಲ್ಲ, ಗೊತ್ತಿದ್ರೂ ಅವ್ರು ಮುಟ್ಟು ನೋಡಿರೋದಿಲ್ಲ, ಇನ್ನು ಕೇಳೋದು ಎಲ್ಲಿಂದ ಬಂತು. ಇಂಥ ಜನಗಳ ಮಧ್ಯದಲ್ಲಿ ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ನಾವು ಪುಣ್ಯವಂತರೇ ಅಲ್ವಾ. ಇಂಥ ಧರ್ಮಗ್ರಂಥಗಳಿಂದ ನಮಗೆ ಗೊತ್ತಾಗತ್ತೆ ಏನು ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತೆಲ್ಲ. ಈಗ ನೋಡಿ, ಈ ಧರ್ಮಗ್ರಂಥಗಳು ಆ ದೋಣಿ ಹೋಗೋದಕ್ಕೆ ಸಾಗೋದಕ್ಕೆ ಅನುಕೂಲಕರವಾದಂಥ ಗಾಳಿ ಅಂತ ಹೇಳಿದ್ದಾರೆ. ಈಗ ನಾವು ಇದೆಲ್ಲ ಓದ್ತಾ ಇರೋದ್ರಿಂದ ನಮ್ಮ ಮನಸ್ಥಿತಿ ಸರಿಯಾಗಿದೆ, ನಾವು ಶಾಂತವಾಗಿದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇದೆ, ನಮ್ಮ ಜೀವನದಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತಲ್ವಾ. ಸೊ ಅದಕ್ಕೆ ಈ ಒಂದು ಧರ್ಮಗ್ರಂಥಗಳು ನಮಗೆ ತುಂಬಾ ಉಪಯೋಗ ಮಾಡುತ್ತೆ ನಮ್ಮ ಜೀವನದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ. ಸೊ ನಮಗೆ ಈ ಮನುಷ್ಯ ಜನ್ಮ ಭಗವಂತ ಕೊಟ್ಟಿರೋದಕ್ಕೆ ನಾವು ಭಗವಂತನಿಗೆ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.